ಸಿನಿಮಾದ ಆರಂಭದಲ್ಲಿ ವೀಲ್ಸಿ ಎಂಬ ನಗರಕ್ಕೆ ಅತಿ ವೇಗದಲ್ಲಿ ಆಸ್ಟ್ರಾಯ್ಡ್ ಬಂದು ಬೀಳುತ್ತೆ. ಅದನ್ನ ಕಂಡಂತಹ ಪೊಲೀಸರು ಕೇರ್ ಮಾಡದೆ ಸುಮ್ಮನಾಗ್ತಾರೆ. ಹಾಗೆ ಕೆಳಗೆ ಬಿದ್ದಂತಹ ಆಸ್ಟ್ರಾಯ್ಡ್ ನ ನಮಗೆ ತೋರಿಸ್ತಾರೆ. ಅದ್ರೊಳಗಡೆಯಿಂದ ಒಂದು ಜಂತು ಹೊರ ಬರುತ್ತೆ. ಹಾಗೆ ಪುನಃ ಸೀನ್ ಕಟ್ ಆಗಿ ಆ ನಗರದ ಜನರು ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಆದಂತಹ ಸ್ಟರ್ಲಾನ ತೋರಿಸ್ತಾರೆ. ಸ್ಟರ್ಲಾ ಒಂದು ಕಾಲೇಜಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾಳೆ. ಅವಳ ಗಂಡನಾದಂತಹ ಗ್ರಾಂಟ್ ಗೆ ಸ್ಟರ್ಲಾ ಬೇರೆ ಗಂಡಸರೊಂದಿಗೆ ಮಾತನಾಡೋದು ಇಷ್ಟ ಇರಲ್ಲ. ಇದಕ್ಕೆ ಕಾರಣ ನಮ್ಮ ಗ್ರಾಂಟ್ ಗೆ ತುಂಬಾ ಏಜ್ ಆಗಿರುತ್ತೆ. ಏಜ್ ಆದಂತಹ ವ್ಯಕ್ತಿನ ಈ ಸುಂದರಿ ಹೇಗೆ ಮದ್ವೆ ಆಗಿದ್ದು ಅಂತ ಕೇಳಿದ್ರೆ ಹೀರೋಯಿನ್ ಫ್ಯಾಮಿಲಿಗೆ ಹಣದ ಅವಶ್ಯಕತೆ ಬಂದಾಗ ನಮ್ಮ ಗ್ರಾಂಟ್ ಹೆಲ್ಪ್ ಮಾಡಿರ್ತಾನೆ. ಇದರಿಂದ ಹೀರೋಯಿನ್ ಅವಳ ಪ್ಯಾರೆಂಟ್ಸ್ ಆ ವ್ಯಕ್ತಿಗೆ ಮದುವೆ ಮಾಡಿ ಕೊಟ್ಟಿದ್ದು. ಹಾಗೆ ಅವರಿಬ್ಬರು ಮನೆಗೆ ಬಂದ ನಂತರ ನಮ್ಮ ಗ್ರಾಂಟ್ ಅವಳ ಜೊತೆ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡಿದಾಗ ನಮ್ಮ ಹೀರೋಯಿನ್ ಆಗಲ್ಲ ಅಂದ ಕಾರಣ ಆ ವ್ಯಕ್ತಿ ಕೋಪದಿಂದ ಬಾರ್ಗೆ ಬರ್ತಾನೆ. ಬಾರ್ಗೆ ಬಂದಂತಹ ನಮ್ಮ ಗ್ರಾಂಟ್ ಅಲ್ಲೇ ಇದ್ದಂತಹ ಬ್ರಿಂಟಾ ಎಂಬ ಲೇಡಿನ ಮೀಟ್ ಆಗ್ತಾನೆ. ಹಾಗೆ ಅವರಿಬ್ಬರು ಮಾತಾಡಿ ಕ್ಲೋಸ್ ಆದ ಕಾರಣ ಬೇಗ ಅಲ್ಲೇ ಇದ್ದಂತಹ ಕಾಡೊಳಗೆ ಹೋಗ್ತಾರೆ. ಹಾಗೆ ಆ ಲೇಡಿ ಗ್ರಾಂಟ್ ನ ಸೆಡ್ಯೂಸ್ ಮಾಡುವಾಗ ತನ್ನ ತಪ್ಪಿನ ಅರಿವಾದಂತಹ ನಮ್ಮ ಗ್ರಾಂಟ್ ಮನೆಗೆ ಹೊರಡುವಾಗ ಗ್ರಾಂಟ್ ನ ಕಣ್ಣಿಗೆ ಆ ಜಂತು ಹುಳ ಬೀಳುತ್ತೆ. ಹಾಗೆ ಒಂದು ಕಡ್ಡಿ ತೆಗೆದು ಅದನ್ನ ಮುಟ್ಟಿ ನೋಡುವಾಗ ಅದ್ರೊಳಗಡೆಯಿಂದ ಒಂದು ಪ್ಯಾರಾಸೈಟ್ ಹೊರಬಂದು ಆ ವ್ಯಕ್ತಿಯ ಎದೆ ಒಳಗೆ ಸೇರುತ್ತೆ. ಹಾಗೆ ಆ ಪ್ಯಾರಾಸೈಟ್ ಗ್ರಾಂಟ್ ನ ಬ್ರೈನ್ ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆ ಆ ವ್ಯಕ್ತಿ ಮನೆಗೆ ಬಂದ ನಂತರ ಒಂಥರ ಡಿಫ್ರೆಂಟ್ ಆಗಿ ವರ್ತಿಸುತ್ತಾನೆ. ರೂಮ್ ಒಳಗೆ ಎಲೆ ತಂದಾಕಿ ಅದರ ಮೇಲೆ ಮಲಗ್ತಾನೆ. ಹಾಗೆ ಆ ರೂಮ್ ನ ಬಿಟ್ಟು ಹೊರಗೆ ಬರುವಾಗ ದಿನ ಡೋರ್ ನ ಲಾಕ್ ಮಾಡ್ತಾನೆ. ಇದನ್ನ ಕಂಡಂತಹ ನಮ್ಮ ಹೀರೋಯಿನ್ ನೀವ್ ಯಾಕೆ ದಿನ ಆ ರೂಮ್ ನ ಮಾತ್ರ ಲಾಕ್ ಮಾಡೋದು ಅಂತ ಕೇಳಿದಾಗ ಆ ವ್ಯಕ್ತಿ ಬೇರೆ ಕಾರಣ ಹೇಳಿ ತಾತ್ಕಾಲಿಕವಾಗಿ ಎಸ್ಕೇಪ್ ಆಗ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಹೀರೋಯಿನ್ ಮತ್ತೆ ಗ್ರಾಂಟ್ ಪಾರ್ಟಿಗೆ ಹೋಗೋದಕ್ಕೆ ರೆಡಿ ಆಗುವಾಗ ಗ್ರಾಂಟ್ ನ ಬಾಡಿ ಮೇಲೆ ಅಲರ್ಜಿ ಆಗಿರುತ್ತೆ. ಸ್ವಲ್ಪ ಸಮಯದೊಳಗೆ ಬಾಡಿ ಪೈನ್ ಶುರು ಆಗುತ್ತೆ. ಅದಲ್ಲದೆ ಆ ವ್ಯಕ್ತಿ ಹೊಟ್ಟೆಯಿಂದ ಟೆಂಡಕಲ್ಸ್ ಹೊರಬರುತ್ತೆ. ಇದನ್ನ ಕಂಡಂತಹ ನಮ್ಮ ಗ್ರಾಂಟ್ ನೀನು ಪಾರ್ಟಿಗೆ ಹೋಗಿ ಬಾ, ನನಗೆ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸಿ ಪಾರ್ಟಿಗೆ ಜಾಯಿನ್ ಆಗ್ತೇನೆ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಆ ವ್ಯಕ್ತಿ ನೇರವಾಗಿ ಬ್ರಿಂಡಾಳ ಮನೆಗೆ ಬಂದು ಅವಳನ್ನ ಸೆಡ್ಯೂಸ್ ಮಾಡಿ ಬಲವಾಗಿ ಆ ಟೆಂಡಕಲ್ಸ್ ನ ಅವಳ ಹೊಟ್ಟೆ ಒಳಗೆ ಹಾಕ್ತಾನೆ. ಇದರಿಂದ ಆ ಲೇಡಿ ಪ್ರೆಗ್ನೆಂಟ್ ಆಗ್ತಾಳೆ. ಹಾಗೆ ಮನೆಗೆ ಬಂದಂತಹ ಗ್ರಾಂಟ್ ನ ನೋಡಿ ನಿಮ್ಮ ಮುಖಕ್ಕೆ ಏನಾಯ್ತು ಅಂತ ಕೇಳಿದಾಗ ಅಲರ್ಜಿ ಆಗಿದೆ, ಡಾಕ್ಟರ್ ನ ನೋಡಿ ಬಂದಿದ್ದು, ನೀನು ಹೆದರಬೇಡ ಅಂತ ಗ್ರಾಂಡ್ ಅವಳನ್ನ ಸಮಾಧಾನಿಸುತ್ತಾನೆ. ಹಾಗೆ ದಿನಗಳು ಕಳೆದೋಗುತ್ತೆ. ಹಾಗಿರುವಾಗ ಒಂದು ದಿನ ದಿಢೀರನೆ ನಮ್ಮ ಗ್ರಾಂಟ್ ಕಾಣೆಯಾಗ್ತಾನೆ. ಇದರಿಂದ ನಮ್ಮ ಹೀರೋಯಿನ್ ತನ್ನ ಗಂಡನನ್ನ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಹಾಗೆ ಹುಡುಕುವಾಗ ರೋಡ್ ಸೈಡ್ ಅಲ್ಲಿ ಇದ್ದಂತಹ ಪೋಸ್ಟರ್ ನ ನಮ್ಮ ಹೀರೋಯಿನ್ ನೋಡ್ತಾಳೆ. ಆ ಊರಿಂದ ಹಲವಾರು ನಾಯಿ ಮತ್ತೆ ಕಾಣೆಯಾಗಿರುವಂತಹ ಪೋಸ್ಟರ್ ಆಗಿರುತ್ತೆ ಅದು. ಈ ಕಡೆ ನಮ್ಮ ಗ್ರಾಂಟ್ ಪ್ರಾಣಿಗಳ ಮಾಂಸ ತಂದು ಬ್ರಿಂಡಾಗೆ ಕೊಡ್ತಾಳೆ. ಬ್ರಿಂಡಾ ಸಹ ಇನ್ಫೆಕ್ಟೆಡ್ ಆಗಿರ್ತಾಳೆ. ಅದೇ ಸಮಯ ಈ ಕಡೆ ಹೀರೋಯಿನ್ ಮನೆಗೆ ಪೊಲೀಸರು ಬರ್ತಾರೆ. ಹಾಗೆ ಹೀರೋಯಿನ್ ನೋಡಿ ಗ್ರಾಂಟ್ ಇದ್ದಾನ ಎಂದು ಕೇಳಿದಾಗ ಇಲ್ಲ ಅಂದಾಗ ಇತ್ತೀಚೆಗೆ ಬ್ರಿಂಡಾ ಎಂಬ ಲೇಡಿ ಮಿಸ್ ಆಗಿದ್ದಾಳೆ. ಅವರ ನೇಬರ್ ಹೇಳೋದೇನೆಂದರೆ ಬ್ರಿಂಡಾಳ ಮನೆಗೆ ನಿಮ್ಮ ಗಂಡ ಕೊನೆಯದಾಗಿ ಹೋಗಿದ್ದು ಅಂತ ಹೇಳಿದ್ರು ಅಂದಾಗ ನಮ್ಮ ಹೀರೋಯಿನ್ಗೆ ಡೌಟ್ ಶುರು ಆಗುತ್ತೆ. ಹಾಗೆ ಅದೇ ಡೌಟ್ ಇಂದ ಅಲ್ಲೇ ನಿಂತಿರುವಾಗ ನಿಮ್ಮ ಗಂಡ ಮನೆಗೆ ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ನಂಬರ್ ನ ಕೊಟ್ಟು ಅಲ್ಲಿಂದ ಹೋಗ್ತಾರೆ. ಹಾಗೆ ಬೇಗ ನಮ್ಮ ಹೀರೋಯಿನ್ ಲಾಕ್ ಆದಂತಹ ಡೋರ್ ನ ಹೊಡೆದಾಕಿ ಒಳಗೆ ಬಂದು ನೋಡುವಾಗ ಆ ರೂಮ್ ತುಂಬಾ ಪ್ಲಾಸ್ಟಿಕ್ ಮತ್ತೆ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ. ಹಾಗೆ ಸ್ಮೆಲ್ ಬರುವ ಕಡೆ ಬಂದು ನೋಡುವಾಗ ದಿಢೀರನೆ ಸತ್ತಂತಹ ನಾಯಿ ಅವಳ ಮೈ ಮೇಲೆ ಬೀಳುತ್ತೆ. ಹಾಗೆ ಹೆದರಿ ಬೇಗ ಲೈಟ್ ಆನ್ ಮಾಡಿ ನೋಡಿದಾಗ ಹೀರೋಯಿನ್ ಗೆ ಶಾಕ್ ಆಗುತ್ತೆ. ಮಿಸ್ ಆದಂತಹ ಎಲ್ಲಾ ನಾಯಿ ಮತ್ತೆ ಬೆಕ್ಕು ಆ ರೂಮ್ ಅಲ್ಲಿ ಸತ್ತು ಬಿದ್ದಿರುತ್ತೆ. ಇದನ್ನ ಕಂಡಂತಹ ನಮ್ಮ ಹೀರೋಯಿನ್ ಬೇಗ ಪೊಲೀಸ್ಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡುವ ಅದೇ ಸಮಯ ಗ್ರಾಂಟ್ ಸ್ಪಾಟ್ ಗೆ ಬಂದು ಹೀರೋಯಿನ್ ಇನ್ಫೆಕ್ಟೆಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಪೊಲೀಸರು ಆ ಸ್ಪಾಟ್ ಗೆ ಬರ್ತಾರೆ. ಹೇಗೋ ಅವರ ಕೈಯಿಂದ ನಮ್ಮ ಗ್ರಾಂಟ್ ತಪ್ಪಿಸಿಕೊಳ್ತಾನೆ. ಇದರಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರಾಂಟ್ ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಮ ಗ್ರಾಂಟ್ ಯಾರ ಕಣ್ಣಿಗೂ ಬೀಳೋದಿಲ್ಲ. ಹಾಗಿರುವಾಗ ಒಂದು ದಿನ ರಾತ್ರಿ ಭಯಾನಕವಾದಂತಹ ಒಂದು ಮಾನ್ಸ್ಟರ್ ಹಸುನ ಅಟ್ಯಾಕ್ ಮಾಡಿ ಎಳೆದುಕೊಂಡು ಹೋಗ್ತಿರೋದನ್ನ ಪೊಲೀಸ್ ಮತ್ತೆ ನಮ್ಮ ಹೀರೋಯಿನ್ ನೋಡ್ತಾಳೆ. ಆ ಮಾನ್ಸ್ಟರ್ ತನ್ನ ಗಂಡ ಎಂದು ಹೀರೋಯಿನ್ ಗೆ ಗೊತ್ತಾಗುತ್ತೆ. ಹಾಗೆ ಇಡೀ ಪೊಲೀಸ್ ಟೀಮ್ ಗ್ರಾಂಡ್ ನ ಸುತ್ತ ನಿಲ್ತಾರೆ. ಹಾಗೆ ಗ್ರಾಂಡ್ ನ ಶೂಟ್ ಮಾಡುವಷ್ಟರಲ್ಲಿ ತನ್ನ ಬಾಲಿಂದ ಆ ವ್ಯಕ್ತಿ ತಲೆಗೆ ಹೊಡೆದಾಗ ಆ ವ್ಯಕ್ತಿ ತುಂಡಾಗಿ ಕೆಳಗೆ ಬೀಳ್ತಾನೆ. ನಂತರ ನಮ್ಮ ಗ್ರಾಂಟ್ ಹಾವಿನ ಹಾಗೆ ಸರಸರ ಅಂತ ವೇಗವಾಗಿ ಹೋಗುವಾಗ ಪೊಲೀಸ್ ಮತ್ತೆ ನಮ್ಮ ಹೀರೋಯಿನ್ ಅವರ ಹಿಂದೆ ಹೋಗ್ತಾರೆ. ಹಾಗೆ ಕೊನೆಗೆ ಕಾಡೊಳಗೆ ಇರುವಂತಹ ಒಂದು ಮನೆ ಹತ್ರ ಬಂದು ಸೇರ್ತಾರೆ. ಅದ್ರೊಳಗೆ ನಮ್ಮ ಬ್ರಿಂಡಾ ಬಲೂನ್ ಹಾಗೆ ಹುಬ್ಬಿ ನಿಂತಿರ್ತಾಳೆ. ಇದನ್ನ ಕಂಡಂತಹ ಪೊಲೀಸರಿಗೆ ಶಾಕ್ ಆಗುತ್ತೆ. ಅದಲ್ಲದೆ ಆ ಜಾಗದಲ್ಲಿ ಪ್ರಾಣಿಗಳ ಶವ ಶರೀರ ಬಿದ್ದಿರುತ್ತೆ. ಹಾಗೆ ಸ್ವಲ್ಪ ಸಮಯದೊಳಗೆ ಬ್ರಿಂಡಾ ಬಲೂನ್ ಹಾಗೆ ಬ್ಲಾಸ್ಟ್ ಆದ ಕಾರಣ ಅವಳ ದೇಹದಿಂದ ಹುಳಗಳು ಹೊರ ಬರೋದಕ್ಕೆ ಶುರು ಆಗುತ್ತೆ. ಹಾಗೆ ಹೊರ ಬಂದಂತಹ ಹುಳಗಳು ಇಡೀ ರಾಜ್ಯದ ಜನರನ್ನ ಅಟ್ಯಾಕ್ ಮಾಡುತ್ತೆ. ಹಾಗೆ ಜನರೆಲ್ಲ
ಇನ್ಫೆಕ್ಟೆಡ್ ಆಗ್ತಾರೆ. ಆ ಜೀವಿಗಳು ಬಾಯಿ ಮುಖಾಂತರ ಒಳಗೆ ಹೋಗಿ ಅವರನ್ನ ಇನ್ಫೆಕ್ಟೆಡ್ ಮಾಡೋದು. ಆದ್ರೆ ಇನ್ಫೆಕ್ಟೆಡ್ ಆದಂತಹ ವ್ಯಕ್ತಿಗಳು ಸಾಯದೆ ಜಾಂಬಿಗಳಾಗ್ತಾರೆ. ಹಾಗೆ ಅದೇ ಪ್ರೊಸೆಸ್ ಇಂದ ಆ ಜೀವಿಗಳು ತಮ್ಮ ಸಂಖ್ಯೆ ಹೆಚ್ಚಿಸುತ್ತೆ. ಆದ್ರೆ ನಮ್ಮ ಹೀರೋಯಿನ್ ಮತ್ತೆ ಆಫೀಸರ್ ಆದಂತಹ ಬಿಲ್ ಬಾಯಿ ಮುಚ್ಚಿದ ಕಾರಣ ಆ ಹುಳಗಳು ಅವರ ದೇಹದಲ್ಲಿ ಪ್ರವೇಶಿಸೋದಿಲ್ಲ. ಇದರಿಂದ ಅವರಿಬ್ಬರು ಇನ್ಫೆಕ್ಟೆಡ್ ಆಗಲ್ಲ. ಹಾಗೆ ಆ ಜೀವಿಗಳು ಒಂದು ಫಾರ್ಮ್ ಒಳಗೆ ಬಂದು ಅಲ್ಲಿದ್ದವರನ್ನ ಅಟ್ಯಾಕ್ ಮಾಡುತ್ತೆ. ಆದ್ರೆ ಅವರ ಒಂದು ಮಗಳಿಗೆ ಮಾತ್ರ ಏನಾಗಿರಲ್ಲ. ಕಾರಣ ಆ ಹುಳ ಅವಳ ಬಾಯಿಯೊಳಗೆ ಹೋಗುವಷ್ಟರಲ್ಲಿ ಅವಳದನ್ನ ಎಳೆದು ಕೊಂದಾಕ್ತಾಳೆ. ನಂತರ ಆ ಹುಡುಗಿಯನ್ನ ನಮ್ಮ ಹೀರೋಯಿನ್ ಕಾಪಾಡ್ತಾಳೆ. ಆ ಹುಳ ಈ ಭೂಮಿಗೆ ಯಾಕೆ ಬಂದಿದ್ದು ಅಂತ ಈಗ ಗೊತ್ತಾಗಿರುತ್ತಲ್ವಾ. ಹಾಗೆ ಹೋಗುವಾಗ ದಿಢೀರನೆ ಅವರ ಕಾರು ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ನಮ್ಮ ಹೀರೋಯಿನ್ ಸಹ ಇರ್ತಾಳೆ. ಹಾಗೆ ಝೋಂಬೀಸ್ ಅವಳನ್ನ ಎಳೆದುಕೊಂಡು ಮನೆಯೊಳಗೆ ತರ್ತಾರೆ. ಹೀರೋಯಿನ್ ಅನ್ಕಾನ್ಶಿಯಸ್ ಆದ ಕಾರಣ ಆ ಝೋಂಬಿಗಳು ನಮ್ಮ ಹೀರೋಯಿನ್ ರೆಡಿ ಮಾಡ್ತಾರೆ. ಮದ್ವೆ ಹುಡುಗಿಯ ಹಾಗೆ ರೆಡಿ ಮಾಡಿರ್ತಾರೆ. ಹಾಗೆ ಎಚ್ಚರಾದಂತಹ ನಮ್ಮ ಹೀರೋಯಿನ್ ಬೇಗ ಬೇಸ್ಮೆಂಟ್ ಗೆ ಬಂದು ನೋಡುವಾಗ ನಮ್ಮ ಗ್ರಾಂಟ್ ಭಯಾನಕವಾಗಿರುವಂತಹ ಮಾನ್ಸ್ಟರ್ ಆಗಿ ನಿಂತಿರ್ತಾನೆ. ನಮ್ಮ ಗ್ರಾಂಟ್ ಇಷ್ಟು ದೊಡ್ಡ ಮಾನ್ಸ್ಟರ್ ಆಗಿದ್ರು ತನ್ನ ಹೆಂಡತಿಯ ಮೇಲೆ ಒಂಚೂರು ಪ್ರೀತಿ ಕಡಿಮೆ ಆಗಿರಲ್ಲ. ನಮ್ಮ ಗ್ರಾಂಡ್ ನ ಶರೀರ ಆ ರೂಮ್ ನ ತುಂಬಾ ಹರಡಿರುತ್ತೆ. ಕಾರಣ ಆ ವ್ಯಕ್ತಿಯ ಶರೀರದ ಜೊತೆ ಬೇರೆ ಇನ್ಫೆಕ್ಟೆಡ್ ಆದಂತಹ ವ್ಯಕ್ತಿಗಳು ಅಂಟಿಕೊಂಡಿರ್ತಾರೆ. ಅದೇ ಸಮಯ ನಮ್ಮ ಹೀರೋಯಿನ್ ಒಂದು ಆಯುಧ ತೆಗೆದು ತನ್ನ ಗಂಡನನ್ನ ಕೊಲ್ಲೋದಕ್ಕೆ ಡಿಸೈಡ್ ಮಾಡ್ತಾಳೆ. ಮನಸ್ಸಿಲ್ಲದೆ ಹೀಗೆ ಮಾಡಿರೋದು. ಗ್ರಾಂಡ್ ನ ಕೊಲ್ಲದೆ ಬೇರೆ ದಾರಿ ಇರಲ್ಲ. ಹಾಗೆ ನಮ್ಮ ಹೀರೋಯಿನ್ ನೇರವಾಗಿ ಗ್ರಾಂಡ್ ಹತ್ತಿರ ಬಂದು, ನಿಮಗ್ ಗೊತ್ತಾ ನೀವಂದ್ರೆ ನನಗೆ ಎಷ್ಟು ಇಷ್ಟ ಅಂತ. ಈಗ ನನಗೆ ನಿಮ್ ಪ್ರೀತಿ ಅರ್ಥ ಆಗಿದ್ದು ಅಂದಾಗ ನನ್ನ ಕೊಲ್ಲೋದಕ್ಕೆ ಬಂದಂತಹ ನಿನ್ನ ನಾನು ಹೇಗೆ ನಂಬೋದು ಅಂತ ಕೇಳಿದಾಗ ನೀವು ನನ್ನ ನಂಬಿದ್ರು ಇಲ್ಲ ಅಂದ್ರು ನನ್ ಪ್ರೀತಿ ನಿಜ ಅಂತ ಹೇಳಿ ಅವರಿಬ್ಬರು ಪರಸ್ಪರ ಕಿಸ್ ಮಾಡುವಷ್ಟರಲ್ಲಿ ನಮ್ಮ ಹೀರೋಯಿನ್ ಗ್ರಾಂಡ್ ನ ಆಯುಧದಿಂದ ತಾರಮಾರ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ನಮ್ಮ ಗ್ರಾಂಟ್ ಗೆ ತುಂಬಾ ಪವರ್ ಇರುತ್ತೆ. ಅದರಿಂದ ತನ್ನ ಪವರ್ ನ ಯೂಸ್ ಮಾಡಿ ಹೀರೋಯಿನ್ ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಅದೇ ಸಮಯ ನಮ್ಮ ಬಿಲ್ ಮತ್ತೆ ಆ ಹುಡುಗಿ ಸ್ಪಾಟ್ ಗೆ ಬಂದು ಗ್ರಾಂಡ್ ನ ನೇರ ನಮ್ಮ ಬಿಲ್ 3 ಸಲ ಬಾಂಬ್ ನ ಎಸಿತಾನೆ. ಆದ್ರೆ ಅದು ಫ್ಲಾಪ್ ಆಗುತ್ತೆ. ಹಾಗೆ ನಮ್ಮ ಬಿಲ್ ನ ಅಟ್ಯಾಕ್ ಮಾಡುವಾಗ ಅದನ್ನ ಹಿಡಿದು ಗ್ಯಾಸ್ ಸಿಲಿಂಡರ್ ನ ಒಳಗೆ ಫೋರ್ಸ್ ಆಗಿ ತಳ್ಳಿ ಬಿಡ್ತಾನೆ. ಆದ್ರೆ ಎಲ್ಲಾ ಕಾರ್ಯ ಗ್ರಾಂಟ್ ಗೆ ಗೊತ್ತಿರಲ್ಲ. ಹಾಗೆ ನಮ್ಮ ಗ್ರಾಂಟ್ ತನ್ನ ಟೆಂಡಕಲ್ಸ್ ನ ಒಳಗೆ ಎಳೆದಾಗ ನಮ್ಮ ಹೀರೋಯಿನ್ ಗ್ರಾಂಡ್ ನ ಶೂಟ್ ಮಾಡ್ತಾಳೆ. ಇದರಿಂದ ನಮ್ಮ ಗ್ರಾಂಟ್ ಬ್ಲಾಸ್ಟ್ ಆಗ್ತಾನೆ. ಅದೇ ಸಮಯ ಅಲ್ಲಿದ್ದಂತಹ ಎಲ್ಲಾ ಜಾಂಬಿಗಳು ಸತ್ತು ಕೆಳಗೆ ಬೀಳ್ತಾರೆ. ಹಾಗೆ ಈ ಊರಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಬಿಲ್ ಮಾತ್ರ ಈಗ ಜೀವಂತವಾಗಿರೋದು. ಹಾಗೆ ಅದನ್ನ ತೋರಿಸಿ ಈ ಕಡೆ ಗ್ರಾಂಡ್ ಸತ್ತು ಬಿದ್ದಂತಹ ಜಾಗಕ್ಕೆ ಒಂದು ಬೆಕ್ಕು ಬರುತ್ತೆ. ಹಾಗೆ ಆ ಬೆಕ್ಕು ಗ್ರಾಂಟ್ ನ ಬ್ರೈನ್ ನ ತಿಂದಾಗ ಆ ಬೆಕ್ಕನ್ನ ಪ್ಯಾರಾಸೈಟ್ ಅಟ್ಯಾಕ್ ಮಾಡುತ್ತೆ. ಹಾಗೆ ಆ ಸೀನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸಬಹುದು. ಹಾಗೆ ಇದು ನನ್ನ ಹೊಸ ಚಾನೆಲ್ ಆದ ಕಾರಣ ಪ್ಲೀಸ್ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ ಜೊತೆ ತುಂಬಾ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಥ್ಯಾಂಕ್ ಯು.